Hi all, welcome to Get Ready With Me small vlog. ಸೊ ಫಸ್ಟೇ ಹೇಳ್ತಿದ್ದೀನಿ, ಬ್ಯಾಕ್ಗ್ರೌಂಡ್ ವಾಯ್ಸ್ ಏನಾದರೂ ಇದ್ದರೆ ಪಟಾಕಿ ಸೌಂಡ್, ಪ್ಲೀಸ್ ಇಗ್ನೋರ್ ಇಟ್. ಇಲ್ಲಿ ಯೂಸ್ ಮಾಡ್ತಿರೋದು ಬಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿರುವಂತಹ ಒಂದು ಪ್ರಾಡಕ್ಟ್, ವೆರಿ ಮಿಸ್ ಅವರ ಕಾಸ್ಮೆಟಿಕ್ಸ್ ಆಗಿರ್ಬೋದು. ಸೊ ಇಲ್ಲಿ ಅಲ್ಲಿ ವಾಟರ್ ಪ್ರೂಫ್ ಅಂತ ಬರ್ತಿತ್ತು. ಸೊ ನೋಡೋಣ ಇದು ವಾಟರ್ ಪ್ರೂಫಾ ಏನು ಇಲ್ವಾ ಫೇಕಾ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಮೇಕಪ್ ಅಪ್ಲೈ ಮಾಡೋ ಮುಂಚೆ, ಮೇಕಪ್ ಮಾಡ್ಕೊಳ್ಳೋ ಮುಂಚೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೈ ಮೇಲೆ ಒಂದು ಸ್ಮಾಲ್ ಕ್ವಾಂಟಿಟಿಯಷ್ಟು ತೊಗೊಂಡು ನಾನು ವಾಟರ್ ಕೆಳಗಡೆ ವಾಟರ್ ಪ್ರೂಫಾ ಇಲ್ವಾ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಟೆಸ್ಟ್ ಮಾಡಿದ ಮೇಲೆ ನಾನೇ ನಿಜ ಹೇಳ್ತೀನಿ, ಶಾಕ್ ಆಗೋದೆ ನಾನು. ಇಷ್ಟೊಂದು ಕವರೇಜ್, ಇಷ್ಟೊಂದು ಇದು ಏನು ಹೇಳೋದು, ಸ್ಕಿನ್ಗೆ ಅಪ್ಲೈ ಮಾಡಿದ ತಕ್ಷಣ ಹಾಗೆ ಅಬ್ಸರ್ವ್ ಆಗುತ್ತೆ. ಏನು ಕೇಕಿನೆಸ್ ಆಗಿರ್ಬೋದು, ಇದಾಗಿರ್ಬೋದು ಅಂತ ಏನಿಲ್ಲ. ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ಫೇಸ್ ಕೆನಲ್ ಆಗಿರ್ಬೋದು, ಲ್ಯಾಕ್ಮೆ ಆಗಿರ್ಬೋದು, ತುಂಬ ವೆರೈಟಿ ಆಫ್ ಪ್ರಾಡಕ್ಟ್ಸ್ನ ನಾನು ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ. ಬಟ್ ದಿಸ್ ಈಸ್ ವೆರಿ 100% ಕೊಡ್ಬೋದು ಇದಕ್ಕೆ. ಬಿಕಾಸ್ ನಾನು ಬೆಳಗ್ಗೆ ಅಪ್ಲೈ ಮಾಡಿದ್ದು ಮೇಕಪ್ ಆ್ಯಂಡ್ ಆಮೇಲೆ 3 ಗಂಟೆ ಆದಮೇಲೆ ಕೂಡ ನನಗೆ ಹಂಗೆ ಇತ್ತು. ಕವರೇಜ್ ಅಂತೂ ಲಾಂಗ್ ಲಾಸ್ಟಿಂಗ್ ಆಗಿತ್ತು, ನೀವು ನೋಡ್ಬೋದು. ನಾನು ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಯಾರಿಗೆಲ್ಲ ಈ ಪ್ರಾಡಕ್ಟ್ ಲಿಂಕ್ ಬೇಕು ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ದೀಪಾವಳಿ ಹಬ್ಬ ಆಗಿರೋದ್ರಿಂದ ಗೆಟ್ ರೆಡಿ ವಿತ್ ಮೀ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಯಾರೆಲ್ಲ ಇದನ್ನು ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ಲಿಂಕ್ ಬೇಕು, ಪ್ರಾಡಕ್ಟ್ ಲಿಂಕ್, ವೆರಿ ಮಿಸ್ ಅವರ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ DM ಕಳಿಸ್ತೀನಿ. ಸೊ ಇನ್ನು ನನ್ನ ಸ್ಯಾರಿ ವಿಷಯ ಅಂತ ಬಂದರೆ, ಇದು ಪಿಸ್ತಾ ಗ್ರೀನ್ ಸ್ಯಾರಿ ವಿತ್ ಮರೂನ್ ಕಲರ್. ಸೊ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ನಮ್ಮಮ್ಮ ದೀಪಾವಳಿ ಕೊಟ್ಟಿದ್ದು. ಸೊ ಅದನ್ನ ಹೊಲಿಸಿದ್ದೆ ನಾನು. ಸೊ ಮತ್ತು ಈ ವರ್ಷ ದೀಪಾವಳಿಗೆ ನಾನು ಬೇಕಾಗಿತ್ತಲ್ವ, ಅದಕ್ಕೆ ಇದು ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಸೆಕೆಂಡ್ ಟೈಮ್ ಉಟ್ಕೊಳ್ತಾ ಇರೋದು ನಾನು. ಆ್ಯಂಡ್ ಇಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಳ್ತಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಗ್ಲಾಮ್ ವೇದ. ದಿಸ್ ಇಸ್ ಮೈ ಡೈಲಿ ರುಟೀನ್. ಗ್ಲಾಮ್ ವೇದ ಇಸ್ ಮೈ ಫೇಸ್ ವಾಶ್. ಇದನ್ನ ಫೇಸ್ ವಾಶ್ ಮಾಡಿಕೊಂಡು ನಾನು ಫೇಸ್ನೆಲ್ಲ ಕ್ಲೀನಾಗಿ ಸ್ಮೂತಾಗಿರೋ ಟವಲಲ್ಲಿ ನಾನು ಒರೆಸ್ಕೊಳ್ತೀನಿ. ಇದಾದಮೇಲೆ ನನ್ನ ವೆರಿ ಮಿಸ್ ಅವರ ಪ್ರಾಡಕ್ಟ್ಸಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿ 1 ವೀಕೇ ಆಗಿರೋದು. ನಾನು ಆಲ್ಮೋಸ್ಟ್ 1 to 2 ವೀಕ್ಸ್ ಆಗಿದೆ ಅಷ್ಟೇ. ಸೊ ಏನೇನು ಪ್ರಾಡಕ್ಟ್ಸ್ ಬಂದಿದೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಈ ಥರ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ ಪ್ರೈಮರ್ ಆ್ಯಂಡ್ ಫೌಂಡೇಶನ್ ಆ್ಯಂಡ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್ ಪ್ಲಸ್ ಒಂದು ಇದು ಕೊಟ್ಟಿರ್ತಾರೆ, ಮೇಕಪ್ ಇದು ಸ್ಪಾಂಜ್ ಟೈಪು ಆ್ಯಂಡ್ ವೈಪ್ ಕೊಟ್ಟಿರ್ತಾರೆ. ಇದು ರೋಸ್ ಮೇರಿ ಅವರ ವೈಪ್. ಮೇಕಪ್ ಎಲ್ಲ ಮಾಡ್ಕೊಂಡಿದ್ಮೇಲೆ ಯಾವಾಗ ತೆಗಿಬೇಕು ಅನಿಸುತ್ತೋ ಆ ವೈಪ್ ಯೂಸ್ ಮಾಡಿ ನೀವು ತಗೊಬೋದು. ಸೊ ಇಷ್ಟು ಪ್ರಾಡಕ್ಟ್ ನನಗೆ 700 ನನಗೆ ಸಿಕ್ತು. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ ನಾನು, ಇವಾಗ ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ. ಬಿಕಾಸ್ ಇಟ್ ಇಸ್ ವಾಟರ್ ಪ್ರೂಫ್. ನನಗೆ ಸ್ವೆಟ್ ಜಾಸ್ತಿ. ಸೊ ಹಾಗಾಗಿ ಇನ್ನು ಮದುವೆ ಬೇರೆ ಇದೆ, ನಮ್ಮ ರಿಲೇಟಿವ್ ಮದುವೆ, ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ವರ್ತ್ ಬೈಯಿಂಗ್ ದಿಸ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಪ್ರೈಮರ್ ಕೊಟ್ಟಿದ್ದರು. ಸೊ ಇಟ್ ಈಸ್ ವೆರಿ ಲಾಂಗ್ ಲಾಸ್ಟಿಂಗ್ ಪ್ರೀ ಮೇಕಪ್ ಪ್ರೈಮರ್. ಸೊ ನೀವು ನೋಡ್ಬೋದು ಎಷ್ಟು ಸ್ಮೂತ್ ಟೆಕ್ಸ್ಚರ್ ಆಗಿದೆ. ಹಾಗೆ ಅಪ್ಲೈ ಮಾಡಿದ ತಕ್ಷಣ ಹಾಗೆ ಸ್ಕಿನ್ ಒಳಗಡೆ ಹಂಗೆ ಅಬ್ಸರ್ವ್ ಆಗುತ್ತೆ. ಏನು ಕೇಕಿನೂ ಇಲ್ಲ, ಆಯಿಲಿನೂ ಇಲ್ಲ. ಯಾರೆಲ್ಲ ಇಟ್ ಇಸ್ ಆಯಿಲ್ ಫ್ರೀ ಮೇಕಪ್ ಪ್ರೈಮರು. ಆ್ಯಂಡ್ ಇದನ್ನು ನಾನು ಅಪ್ಲೈ ಮಾಡಿಕೊಂಡೆ, ನೋಡ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನಾನು ಅದನ್ನು ತೋರಿಸ್ತೀನಿ. ಎಷ್ಟು ಸ್ಮೂತಾಗಿ ಹಾಗೆ ಒಳ್ಳೆ ಬೆಣ್ಣೆನ ಅಪ್ಲೈ ಮಾಡ್ಕೊಂಡಂಗೆ ಹಂಗೆ ಬೆಣ್ಣೆ ಥರ ಹೋಗ್ಬಿಡ್ತಿದ್ದು ಸ್ಕಿನ್ ಒಳಗಡೆ. ಸೊ ಇದಾದಮೇಲೆ ನಾನು ಒಂದು 5 ಮಿನಿಟ್ಸ್ ಹಂಗೆ ಬಿಡ್ತೀನಿ. ಸೊ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಏನು ತಿಳ್ಕೊಂಬಿಡಿ. ಬಿಕಾಸ್ ಸ್ವಲ್ಪ ಅಪ್ಪ ಬ್ಯುಸಿಯಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ನನ್ನ ಮಗ ಬೇರೆ ಸೌಂಡ್ ಮಾಡ್ತಾಯಿದ್ದ, ಹಾಗಾಗಿ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ಅದು ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದಾದಮೇಲೆ ನಾನು ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ, ವೆರಿ ಮಿಸ್ ಅವರ ಫೌಂಡೇಶನ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಸೊ ನಾನು ಹಾಗೆ ಹೇಳ್ದಾಗಲೇ ದಿಸ್ ಇಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ನಾನು ಆ ಥರ ಇದು ಕೊಟ್ಟಿರ್ತಾಳೆ ಸ್ಪ್ಯಾಚುಲಾ ಥರ. ಸೊ ಅದನ್ನು ಎತ್ಕೊಂಡು ಈ ಥರ ಡಾಟಾಗಿ ಇಟ್ಕೊಂಡು ನಾನು ಅಪ್ಲೈ ಮಾಡ್ಕೊಂಡು, ಇದು ಕೂಡ ಅಷ್ಟೇ ಈಸಿಯಾಗಿ ನಾವು ಕೈಯಲ್ಲೇ ಅಪ್ಲೈ ಮಾಡ್ಕೊಬೋದು. ಬಟ್ ಇಲ್ಲಿ ಸ್ಪಾಂಜ್ ಟೈಪ್ ಕೊಟ್ಟಿದ್ರು, ಇಲ್ಲಿ ಮೇಕಪ್ ಫಿಕ್ಸರ್. ಸೊ ಅದರಲ್ಲಿ ನಾನು ನನ್ನ ಮೇಕಪ್ನ ನಾನು ಮಾಡಿಕೊಂಡು ಫೌಂಡೇಶನ್ನ. ಸೊ ಬ್ರಷ್ ಇರಲಿಲ್ಲ, ಅದನ್ನು ನೆಕ್ಸ್ಟ್ ಟೈಮ್ ನಾನು
ಬ್ರಷಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಯೂಶ್ವಲಿ ಕೈಯಲ್ಲೇ ಮಾಡ್ಕೊಳ್ಳೋದು, ಇಲ್ಲ ಸ್ಪಾಂಜಲ್ಲೇ ಮಾಡ್ಕೊಳ್ಳೋದು. ಸೊ ಇಲ್ಲಿ ನಾನು ಸ್ಪಾಂಜಲ್ಲಿ ಅಪ್ಲೈ ಮಾಡ್ಕೊಂಡು, ನೀವು ನೋಡ್ಬೋದು ಎಷ್ಟು ಒಳ್ಳೆ ಕವರೇಜ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ತಿರ್ಬೋದಲ್ಲ, ಮೇಕಪ್ ಮಾಡ್ಕೊಂಡಂಗೆ ಎಲ್ಲ ಫೌಂಡೇಶನ್ ಅಪ್ಲೈ ಮಾಡ್ದಂಗೆಲ್ಲ ಅಷ್ಟು ಒಳ್ಳೆ ಕವರೇಜ್ ಕೊಟ್ಟಿದೆ. ಇನ್ನು ಕಾಂಪ್ಯಾಕ್ಟ್ ಪೌಡ್ರ್ ಬಂದಾಗ ಇಟ್ ಈಸ್ ಬೀಚ್ ಕಲರ್, ಫೌಂಡೇಶನ್ ಕೂಡ Beach04 ಬೀಚ್ ಕಲರ್. ನಿಮ್ಗೆ ಯಾವ ಸ್ಕಿನ್ ಟೋನ್ ಬೇಕು, ನಿಮ್ದು ಯಾವ ಸ್ಕಿನ್ ಟೋನ್ ಇದೆ ಅದ್ರ ಪ್ರಕಾರನೇ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ನೋಡಿ ಬುಕ್ ಮಾಡ್ಕೋಬೋದು. ಸೊ ಇಲ್ಲಿ ಕಾಂಪ್ಯಾಕ್ಟ್ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಇನ್ನು ಹೈಲೈಟ್ ಆಯಿತು ಅಷ್ಟೇ. ನನಗೇನೋ ಕಾಂಪ್ಯಾಕ್ಟ್ ಪೌಡ್ರ್ ಇಲ್ಲ ಅಂತಂದ್ರೂ ಫೌಂಡೇಶನ್ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್, ಟೇಸ್ 929 ಅವರ ಲಿಪ್ಸ್ಟಿಕ್ ಆ್ಯಂಡ್ ಕಾಜಲ್ನ ನಾನು ಅಪ್ಲೈ ಮಾಡ್ಕೊಳ್ತಿದ್ದೀನಿ, ಆ್ಯಂಡ್ ಒನ್ ಮ್ಯಾಚಿಂಗ್ ಸ್ಟಿಕ್ಕರ್. ಸೊ ಇಷ್ಟೇ, ಇದಾಗಿತ್ತು ನೀವು ನೋಡ್ಬೋದು ಎಷ್ಟು ಸಿಂಪಲಾಗಿ ಒಂದೇ ಸ್ಟ್ರೋಬಲ್ಲಿ ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ನನಗೆ ಸ್ವಲ್ಪ ಜಾಸ್ತಿ ಅಲ್ಲಿ ಕಪ್ಪಗಿರಬೇಕು ಅಂತ ಅಂದ್ಬಿಟ್ಟು ಡಬಲ್ ಸ್ಟ್ರೋಕ್ ಮಾಡ್ತಿದ್ದೀನಿ. ಸಿಂಗಲ್ ಸ್ಟ್ರೋಕಲ್ಲೇ ಟೇಸ್ ಅವರ 929 ಕಾಜಲ್ ಕಂಪ್ಲೀಟ್ ಲುಕ್ ಕೊಡುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ಗೆಟ್ ರೆಡಿ ವಿತ್ ಮೀ ದೀಪಾವಳಿಯ ವ್ಲಾಗ್ ಆಗಿತ್ತು. ಸೊ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಸಾರಿ ಫಾರ್ ದ್ಯಾಟ್, ಬಿಕಾಸ್ ಎಡಿಟಿಂಗ್ ಎಲ್ಲ ಸ್ವಲ್ಪ ಕೆಲಸ ಆಯಿತು, ಊರಿಗೆ ಬಂದಿದ್ದೆ. ಸೊ ನನ್ನ ಲುಕ್ ನೋಡ್ಬೋದು ನೀವು ಎಷ್ಟೇ ಎಲಿಗೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಓವರ್ ಆಗೂ ಇಲ್ಲ, ಏನೂ ಇಲ್ಲ, ಸ್ವಲ್ಪ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ವೆರಿ ಮಿಸ್ ಪ್ರಾಡಕ್ಟ್ ಅವರ ಮೇಕಪ್ ಲುಕ್ ಯೂಸ್ ಮಾಡ್ಕೊಂಡಿರೋದು. ಸೊ ನಾನು ದೇವಸ್ಥಾನಕ್ಕೆ ಹೋಗುವಾಗ ನಾನು ರೆಡಿಯಾಗಿದ್ದು, ಆ್ಯಂಡ್ ಬಂದಮೇಲೆ ಕೂಡ ಅದೇ ಕವರೇಜಲ್ಲೇ ಇತ್ತು ಮೇಕಪ್ ಕೂಡ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಪುಟ್ಟ ಗೆಟ್ ರೆಡಿ ವಿತ್ ಮೀ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.